ಈ ನರಸೀಪುರದಲ್ಲಿ ತಾಲೂಕು ಬಿಜೆಪಿ ಮಂಡಲ ವತಿಯಿಂದ ಮಂಡಲ ಅಧ್ಯಕ್ಷ ಶಿವಕುಮಾರ್ ಸತ್ಯರಾಜ್ ಅಧ್ಯಕ್ಷತೆಯಲ್ಲಿ ತಿರಂಗಾ ಯಾತ್ರೆ ಕಾರ್ಯಕ್ರಮ ನಡೆಯಿತು. ದೇಶ ವಿಭಜನೆಯ ಹೇಳಿಕೆ ಹಾಗೂ ಘೋಷಣೆಗಳ ವಿರುದ್ಧವಾಗಿ ನಡೆಯುತ್ತಿರುವ ಈ ತಿರಂಗಾ ಯಾತ್ರೆಯು ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ನಡೆಯಿತು. ಇವತ್ತು ನಮ್ಮ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಇದರ ವಿರುದ್ಧವಾಗಿ ತಿರಂಗಾ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಏನು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ ಮಣ್ಣು, ಗಾಳಿ, ನೀರು ಎಲ್ಲವನ್ನ ಪಡೆದು ನಾವು ಜೀವಿಸ್ತಕ್ಕಂಥ ನೆಲದಲ್ಲಿ ಈ ದೇಶದ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇರಬೇಕು. ಮತ್ತೆ ಆ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಹೇಳಿಕೆಯನ್ನು ಈ ದೇಶದ ಪ್ರಜೆಯು ಯಾರು ಕೂಡ ಆಡಬಾರ್ದು. ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಹಳ ತಪ್ಪು. ಅದನ್ನು ನಾವು ಎಲ್ಲರೂ ಸೇರಿ ಖಂಡನ ಮಾಡಿ ನಾವೆಲ್ಲರೂ ಕೂಡ ಏನು ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಅದು ಭಾಳ ವೇಗವಾಗಿ ಇದನ್ನು ಪರಿಗಣಿಸಿ ಖಂಡಿತವಾಗಿ ಅವ್ರಿಗೆ ಏನು ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡ್ಬೋದು, ದೇಶದೊಳಗೆ ಕೆಲಸ ಹೇಳಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾವೆಲ್ಲರೂ ಕೂಡ ಈ ಮೂಲಕ ಆಗ್ರಹಿಸ್ತೇವೆ. ಈ ದಿನ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕರೆಯ ಮೇರೆಗೆ ತಿರಂಗಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂದರೆ ನಮ್ಮ ಭಾರತ ದೇಶ ಅಖಂಡವಾದಂಥ ಭಾರತ ದೇಶದಲ್ಲಿರ್ತಕ್ಕಂಥ ನಾವು ನಮ್ಮಲ್ಲಿ ಹಲವಾರು ಕುತಂತ್ರಿಗಳು ಪಾಕಿಸ್ತಾನದ ಪರವಾಗಿ ಜಯಘೋಷ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸುತ್ತೇವೆ. ಅದೇ ರೀತಿಯಾಗಿ ರಾಜ್ಯ ಪರಿಷತ್ತಲ್ಲಿ ಗೆದ್ದಂಥ ನಾಜರುದ್ದೀನ್ ಸಹ ಅವರ ಬೆಂಬಲಿಗರು ಈ ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ತುಷ್ಟೀಕರಣ ನೀತಿಯಿಂದಾಗಿ ಈ ಒಂದು ರಾಷ್ಟ್ರವನ್ನೇ ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಒಂದೇ ಮಾತರಂ ಏಕತೆಯಲ್ಲಿ ಅಖಂಡತೆಯಲ್ಲಿ ಭದ್ರತೆಯನ್ನು ಕಾಪಾಡುವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಧ್ಯೇಯೋದ್ದೇಶಗಳ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ನಮ್ಮ ರಾಜ್ಯದವರ ಕರೆಯ ಮೇರೆಗೆ ನಮ್ಮ ತಾಲೂಕು ಘಟಕದ ವತಿಯಿಂದ ತಿರಂಗಾ ಯಾತ್ರೆಯನ್ನು ಎಲ್ಲರೂ ಕೂಡ ನಾವು ಖಂಡಿಸುತ್ತೇವೆ.